क्या हुआ? ऊपर से कूद रहे हैं तुम लोग. ಸ್ನಾನ ಆಗ್ತದೆ. ಸೊ ಪುರಾಣದ ಪ್ರಕಾರ ಗಂಗಾ ನದಿ ಒಳಗೆ ಸ್ನಾನ ಮಾಡಿದ್ರೆ, ಶ್ರೀಶೈಲ ಸ್ನಾನ ಮಾಡಿದ್ರೆ ಮಾಡಿರೋಂಥ ಎಲ್ಲ ಪಾಪಗಳು ಕಳಿಬಹುದು ಅಂತದ. ಕಳಿತಾವ ಅಂತ ಗ್ಯಾರಂಟಿ ಇಲ್ಲ, ಕಳಿಬಹುದು. ಬಿಕಾಸ್ ನಮ್ಮ ಕರ್ಮ ಧರ್ಮಗಳ ಮೇಲೆ ಎಲ್ಲ ಡಿಪೆಂಡ್ ಆಗೋದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ. ರೈಡ್ ವಿತ್ ಸ್ವಾದಿ, ವೆಲ್ಕಮ್ ಟು ರೈಡ್ ವಿತ್ ಸ್ವಾದಿ. ಇವತ್ತು ಪವಿತ್ರ ಸ್ಥಾನಕ್ಕೆ ಬಂದೀವಿ. ಹೆಸರದ ಪ್ರಯಾಗ್ರಾಜ್ ಅಂಥೇಳಿ. ಸೊ ಇಲ್ಲಿ ಇವತ್ತು ಗಂಗಾ ಸ್ನಾನ ಮಾಡ್ಲಿಕ್ಕೆ ಹೊಂಟೀವಿ. ಸೊ ಆ್ಯಕ್ಚುಲಿ ಭಾಳ ಲಘು ಬರಬೇಕಿತ್ತು, ಬಟ್ ಮುಂಜಾನೆ ನಮಗೆ ಇವರು ಮಠದವ್ರು, ಶ್ರೀ ಮಠದವ್ರು ಸಿಕ್ಕಿರಲಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ಲಿಕ್ಕಿದೆ, ಬಂದಮೇಲೆ ಹೋಗೋಣ ಅಂತ. ಅದಕ್ಕೆ ಈಗ ಅವ್ರು ಬಂದಾರ. ಅದಕ್ಕೆ ಅವ್ರ ಜೊತೆ ಹೋಗಿ ಫಸ್ಟು ತ್ರಿವೇಣಿ ಸಂಗಮದಾಗ ಸ್ನಾನ ಮಾಡೋಣ. ಸ್ನಾನ ಮಾಡಿ ಮುಂದೆ ಏನೇನು ಕಾರ್ಯಕ್ರಮ ಅಂತೆಲ್ಲ ಹೇಳ್ತಾ ಇರ್ತೀನಿ. ಸೊ ಒಂದು ಬೋಟ್ ಫಿಕ್ಸ್ ಮಾಡಿದೆ. ಸೊ ಎಲ್ಲರೂ ಬರೋಂಥದ್ದು ಬೋಟ್ ನೋಡಿದ್ವಿ, ಬಟ್ ಅಷ್ಟು ಜನ ಆಗಂಗಿಲ್ಲ. ಬಟ್ ಲೇಟು ಆಗಿದೆ ಸ್ವಲ್ಪ. ಆಮೇಲೆ 12 ಗಂಟೆಗೆಲ್ಲ ಕ್ಲೋಸು. ಟೈಮ್ ಬಂದು ಅರೌಂಡ್ 9 ಗಂಟೆ 45 ನಿಮಿಷ. ಬಟ್ ಇವರು ನಮ್ಮ ಜೊತೆ ಕ್ಯಾ ಆಪ್ಗ ನಾಮ್ ಭಯ್ಯ ಸಂಜಯ್ ಅಂತ ಹೇಳಿದಾರೆ. ಸೊ ಅವ್ರು ಕರ್ಕೊಂಡು ಹೋಗ್ಲಿದ್ದಾರೆ. ಸೊ ನೋಡ್ಬೋದು ಸಂಗಮಕ್ಕೆ. ಇಲ್ಲಿ ಆ್ಯಕ್ಚುಲಿ 3 ನದಿ ಕೂಡ್ತಾವ. ಒಂದು ಗಂಗಾ, ಯಮುನಾ ಮತ್ತು ಸರಸ್ವತಿ ಗುಪ್ತಗಾಮಿನಿಯಾಗಿ ಹರಿತಾಳೆ. ಸೊ ಕಾಣಿಸಂಗಿಲ್ಲ, ಮೇಲೆ ಒಳಗಡೆ ಹರಿತಿರ್ತಾಳೆ. ಓಕೆ, ಬರ್ರಿ ನೋಡೋಣ, ಹೋಗಿ ಸ್ನಾನ ಮಾಡೋಣ ಅಂತ. ಯಾವ ಥರ ಹೆಂಗದ ಅಂತ ಹೇಳಿ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ಸೊ ಈಗ ಅಲ್ಲಿ ಸಂಗಮ ಸ್ನಾನ ಮಾಡಿಸ್ಲಿಕ್ಕೆ ಒಂದು ಜಾಗ ಅದ. ಸೊ ಅಲ್ಲಿ ಹೊಂಟಿವಿ. ಈಗ ಅಲ್ಲಿ ಹೋಗಿ ಫಸ್ಟ್ ಸಂಗಮ ಸ್ನಾನ ಮಾಡೋಣ. 3 ನದಿ ಮಹಾನದಿಗಳು ಕೂಡ್ಲಿಕ್ಕತ್ತಾವ. ಸೊ ಮುಂದಿನ ವರ್ಷ ಇಲ್ಲಿ ಮಹಾಕುಂಭಮೇಳ ನಡೀತದೆ. ಎವ್ರಿ 12 ವರ್ಷಕ್ಕೊಮ್ಮೆ ನಡೆಯುವಂಥ ಕುಂಭಮೇಳ ಇದೇ ಜಾಗದಾಗೆ. अच्छा यहीं पे है, यहीं से शुरू होता है जो बह रहा है पानी वो. ಓಕೆ, ಗಂಗಾ ನದಿ ಏನು ನೀರು ಹರಿಲಿಕ್ಕತ್ತಲ್ಲ ಅದು ಗಂಗಾ ನದಿ. ಹರಿಯದೇ ಇರೋದಂಥದ್ದು ಜಮುನಾ ನದಿ. ಇದು ಸರಸ್ವತಿ ಕಾಣಿಸಂಗೇ ಇಲ್ಲ, ಆಲ್ಮೋಸ್ಟ್ ಒಳಗಡೆ ಇರ್ತದೆ. ಬಿಸ್ನೆಸ್ ಮಾಡೋಂಗಿಲ್ಲ ಅಥವಾ ಏನು ಕೊಟ್ಟರು ತೊಗೊಳೋಂಗಿಲ್ಲ ಅಂತ ಕ್ಲಿಯರ್ಲಿ ಹೇಳಿಬಿಟ್ರೆ. ಸುಮ್ಮನೆ ಬರೋದು, ಸ್ನಾನ ಮಾಡೋದು, ಹೋಗ್ತಾ ಇರೋದು. ಅದು 25 ರೂಪೀಸ್ ಅವ್ರು ಕೊಡಬೇಕು. ಅದರ ಪರ್ಸನಲ್ ತೊಗೊಂಡ್ರೆ ಅಂದ್ರೆ ಒಂದು 200-300 ರೂಪೀಸ್ ಹೋಗ್ತಾರೆ. ಒಳಗೆ ಬರ್ರಿ, ಮಾಡಿ ಹೋಗ್ರಿ. ಓಕೆ, गंगा जी का बहाव तो ज़्यादा ही है. ಸೊ ಅಲ್ಲಿ ಹೋಗಿ ಕಟೌಟ್ನಾಗ ನಿಂತು ಸ್ನಾನ ಮಾಡ್ಬೇಕು. ಸ್ನಾನ ಮಾಡಿ ಇಲ್ಲಿ ಬಂದು ರೆಡಿಯಾಗಿ ವಾಪಸ್ ಹೋಗೋಣ ಅಂತ. ಭಾಳ ಕಷ್ಟ ಅದ ಇವ್ರ ಕೆಲಸ. ಜಾಸ್ತಿ ನೀರಿಲ್ಲ. ಓಕೆ, ಸೊ ಬರ್ರಿ ಗಂಗಾ ಸ್ನಾನ ಮಾಡೋಣ ಅಂತ ಬಂದರೆ ಪವಿತ್ರ ಸ್ನಾನ ಮಾಡಿರೋದೆಲ್ಲ ಪಾಪಗಳನ್ನು ಕಳ್ಕೊಳ್ಳೋಣ. ನೋಡ್ರೆಲ್ಲ ರೈಸ್ಕೊಂಡು ಹೋಗಿತಾರೆ, ಮುಗಿಸ್ತಾನೆ. ಇಲ್ಲಿ ಹಗ್ಗ ಹಿಡ್ಕೊಂಡು ಇಳಿಬೇಕಂತ ಹೇಳ್ಯಾರ ಇವರು. ಸೊ ಬರ್ರಿ ಹೋಗೋಣ, ನಾವು ಇಳಿದು ನೋಡೋಣ ಏನಾಗ್ತದೆ, ಹೆಂಗಾಗ್ತದೆ. ಚಲೋ ಸ್ನಾನ ಮಾಡೋಣ ಅಂತ. ಒಂದ್ಸಲ ಇಲ್ಲಿ ಬಂದ್ರಿ ಅಂದ್ರೆ ಒಳ ಸ್ನಾನ ಮಾಡಿದ್ಮೇಲೆ ನೀವು ಮಜಾ ಗೊತ್ತಾಗೋದು. ಸೊ ಬರ್ರಿ, ನೀವು ಒಂದ್ಸಲ ಪವಿತ್ರ ಸ್ಥಾನಕ್ಕೆ ವಿಸಿಟ್ ಕೊಡ್ರಿ. ಗಂಗೆ ಸೊ ಎಲ್ಲ ಸ್ನಾನ ಏನಾಗಿ ಫ್ರೆಶ್ ಆದ್ವಿ, ಮಸ್ತ್ ಫಸ್ಟ್ ಕ್ಲಾಸ್. ನೋಡ್ಬೋದು ಎಲ್ಲ ಜನ ಈಗ ಬರ್ರಿಗತ್ತಾರ ಒಬ್ರು. ಗಂಗಾ ನದಿ ಒಳಗೆ ಸ್ನಾನ ಮಾಡಿದ ಕೂಡಲೇ ಮನಸ್ಸಿಗೆ ಸಮಾಧಾನ ಆಗ್ತದೆ. ಸೊ ಪುರಾಣದ ಪ್ರಕಾರ ಗಂಗಾ ನದಿ ಒಳಗೆ ಸ್ನಾನ ಮಾಡಿದ್ರೆ, ಶ್ರೀಶೈಲ ಸ್ನಾನ ಮಾಡಿದ್ರೆ ಮಾಡಿರೋಂಥ ಎಲ್ಲ ಪಾಪಗಳು ಕಳಿಬಹುದು ಅಂತದ. ಕಳಿತಾವ ಅಂತ ಗ್ಯಾರಂಟಿ ಇಲ್ಲ, ಕಳಿಬಹುದು. ಬಿಕಾಸ್ ನಮ್ಮ ಕರ್ಮ ಧರ್ಮಗಳ ಮೇಲೆ ಎಲ್ಲ ಡಿಪೆಂಡ್ ಆಗೋದು. ಬರ್ರಿ ಈಗ ಹೋಗೋಣಂತ. ನದಿ ದಂಡಿಗೆ ಹೋಗಿ ಬಡ ಹನುಮಾನ್ ದರ್ಶನ ಮಾಡೋಣ. ಆಮೇಲೆ ಅಲ್ಲಿ ನೋಡಿದ್ರಲ್ಲ ಅದು ಫೋರ್ಟ್ ಅದ. ಗಂಗಾ ಆರತಿ ಉಸ್ ತರಫ್ ಹೋತಾನ, ಉಸ್ ತರಫ್ ಗಂಗಾ ಆರತಿ ಎಲ್ಲ ಆ ಕಡೆ ಆಗ್ತದೆ. ಇದೆಲ್ಲ ಬಂದ್ರೆ ತೀರ್ಥ ಹತ್ರಕ್ಕೆ ಬಂದ್ರೆ ಸ್ನಾನ ಮಾಡೋ ಜಾಗ ಇದು. ಓಕೆ, ಬರೀ ಅಲ್ಲಿ ಕೊಡ್ತು ಒಂದು ಫೋಟೋ ತೆಗೋಣ ಅಂತ. ಮಸ್ತ್ ಫುಲ್ ಫ್ರೆಶ್ ಮಾರ್ನಿಂಗ್ ಬಂದು ಗಂಗಾ ನದಿ ಸ್ನಾನ ಮಾಡಿ ಭಾಳ ಚಲೋ ಫೀಲ್ ಆಗ್ಲಿತ್ತದ. ಸೊ ನೀವು ಬರ್ರಿ, ನೀವು ಸ್ನಾನ ಮಾಡಿರಿ. ಯಾಕೆ ಹೋಗಿ ಕಾಣಿಸ್ಲಿಕ್ಕೆ ಅನ್ಕೋತೀನಿ ನಾನು. ಭಾಳ ಬೋಟ್ ಅಲಗಾಡ್ತದ, ಹೀಗಾಗಿ ಭಾಳ ಹೊತ್ತು ಹಿಡಿಲಿಕ್ಕೆ ಆಗಂಗಿಲ್ಲ. ದಿಸ್ ಇಸ್ ಬ್ಯೂಟಿಫುಲ್, ನೆಕ್ಸ್ಟ್ ಲೆವೆಲ್. ಹೇಗಿನಿ त्रिवेणी संगम गए इंद्रियों पे व्यवस्थाएं से. अच्छा, आदित्य रुद्रा विष्णु देवा मध्या तिलकंतु प्रचंतु धर्म कामा सिद्ध है
शिव जी को लगा दे ऐसा। यस, विष्णु जी का वक्त है, चलेगा, सब एक ही है। मंगलम भगवान विष्णु मंगलम गरुड़ध्वजम मंगलम पुंडरीकाक्ष मंगलाय तनोहरि। उनका एक एक सारे बना है भाई। हाँ, वो तो किसी है। का कोई बंधन नहीं, जो खुशी ले लेना है भी देते तब भी ले जा करके नहलवा देंगे। अनेक प्रकार के लोग हैं ना, जहाँ पे भगवान, हाँ वो तो है, सबकी कामना पूर्ण होना चाहिए। सही है, सही है। जैसे तुलसीदास ने कहा है ना हाँ। कि माघ मकर रवि गति जब होई तीरथ पति आमय सब कोई देव धनुष किन्नर नरसैणी सादर मध्य सकल से बेड़ो। करेक्ट, ऐसे वेणी की कृपा है, त्रिवेणी की कृपा है। जो भी संगम में आ रहे सबको भी अच्छा होना चाहिए। मंगलमय बढ़िया। बने रहे, हाँ। आपका परिवार मंगलमय बनावे मात्र बेड़ी। ಸೊ ಒಳ್ಳೆ ಚಂದನ ಧಾರಣ ಆಯಿತು, ಹಚ್ಕೊಂಡು ಮಸ್ತ್ ತಣ್ಣಗೆ ಫೀಲ್ ಆಗ್ಲಿತ್ತದ. ಬರ್ರಿ ಹೋಗೋಣ, ಬಡೆ ಹನುಮಾನ್ ದರ್ಶನ ಮಾಡೋಣ ಅಂತ. ಬರ್ರಿ ಬಡ ಹನುಮಾನ್ ದರ್ಶನ ಮಾಡೋಣ. ಸೊ ಇಲ್ಲಿ ಒಳಗಡೆ ಬಡ ಹನುಮಾನ್ ದರ್ಶನ ಅಂತದ. ಹನುಮಾನ್ ದೇವರು ಮಲ್ಕೊಂಡ್ರ ಮೂರ್ತಿ ಇರೋದು ಇಲ್ಲಿ. ಶ್ರೀಲಂಕಾದಿಂದ ಹನುಮಾನ್ ದೇವರು ವಾಪಸ್ ಅಯೋಧ್ಯೆ ಹೋಗ್ಬೇಕಾದ್ರೆ ಸೀತಾದೇವಿ ಹನುಮಾನ್ ದೇವ್ರಿಗೆ ಇಲ್ಲೇ ರೆಸ್ಟ್ ಮಾಡ್ಲಿಕ್ಕೆ ಹೇಳಿದರು. ಸೊ ಹೀಗಾಗಿ ಅವರು ಇಲ್ಲೇ ಮಲ್ಕೊಂಡಿರೋ ಅಂಥ ಒಂದು ಮೂರ್ತಿ ಇರೋದು. ಫಸ್ಟ್ ಟೈಮ್ ನೋಡ್ಲಿಕ್ಕೆ ನಾನು ಯಾವಾಗ ನೋಡಿಲ್ಲ ಈ ಥರ ಮೂರ್ತಿ ಎಲ್ಲೂ ಇದ್ದಿದ್ದ. ಬರ್ರಿ ಒಳಗೆ ಹೋಗಿ ನೋಡೋಣ. ಐ ಹೋಪ್ ನನ್ನ ವಯಸ್ಸು ಕ್ಲಿಯರ್ ಅದ ಅನ್ಕೋತೀನಿ. ಲೆಟ್ಸ್ ಸಿ, ಬರ್ರಿ ಹೋಗೋಣ ಒಳಗೆ. चलो जय श्री राम, अयोध्या श्री रामचंद्र की। आराम से आराम से आराम से आराम से आराम से अरे आराम से क्या हुआ, ऊपर से कूद रहे तुम लोग. जय और ಒಳಗಡೆ ಗುರುಗಳಿದ್ದಾರೆ, ಹಿಂಗಾಗಿ ಫುಲ್ ಎಲ್ಲ ಕಡೆ ಗೇಟ್ ಲಾಕ್ ಮಾಡಿಬಿಡ್ತಾರೆ, ಪೂಜೆ ಮಾಡಿರ್ತಾರೆ ಅಂತೇಳಿ. ಸೊ ಅದನ್ನ ಒಳಗೆ ಬಿಡ್ತಾರೆ. ಇಲ್ಲಿ ಬಂದವರು ಕಂಪಲ್ಸರಿ ತುಳಸಿ ಮತ್ತು ಗಿಡ ತಗೋಬೇಕು. ಅದೇ ಅಲ್ಲಿ ನೀವು ಇದನ್ನು ಮಾಡಿಕೊಡ್ತಾರೆ, ಎಂತ ನೈವೇದ್ಯ ಮಾಡಿಕೊಡೋದು. ಸೊ ಇದೆ ಫುಲ್ ಕ್ಯೂ ನೋಡಿಬಿಡ್ರಿ ಸಲ ಎಷ್ಟದ. ಜೈ ಶ್ರೀರಾಮ್. ಗೇಟ್ ಓಪನ್ ಆಗೋ ಟೈಮ್ ಬೇಕು. फुल फ्रेश 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 फ्रेश. चलो चलो आराम से आराम से आराम से, कोई बात नहीं. सबको सबको दर्शन मिलेगी, सबको दर्शन मिलेगी. आराम से, गड़बड़ नहीं, आराम से. इतने देर के हो, चलो चलो चलो, जाने दो उनको, आंटी को जाने दो. अरे रुको 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 रुको. श्री राम. हाँ, जय श्री राम, जय श्री राम, जय श्री राम. हाँ हाँ ओके. ಶ್ರೀರಾಮ್ ಅಂತೂ 1.5 hour ದರ್ಶನ ನಿಂತು. खो जाओगी यहाँ.
ಸೊ ಒಳಗಡೆ ಬಂದು ಸ್ಟಾಲ್ ಇಲ್ಲ ಅದ ಇಲ್ಲಿ ಬರ್ರಿ ಆರಾಮ್ಸೆ. ಹೋಳಿ ಸಂಬಂಧ ಎಲ್ಲ ಫುಲ್ ಬಂದಿತ್ತು ಇಷ್ಟೋದನ 1.5 hour ಎಲ್ಲ ದರ್ಶನ ಆಯಿತು ಫುಲ್ ಒಳಗಡೆ. ಇಲ್ಲಿ ಒಳಗಡೆ ಒಂದು ದರ್ಶನ ಮಾಡಿಕೊಂಡು ವಾಪಸ್ ಬರೋಣ. ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಶ್ರೀರಾಮ್ ದೇವ್ರ ದರ್ಶನ ಕೊಟ್ಟು ಇಲ್ಲಿ ವಾಪಸ್ಸು ಒಳಗೆ ಹೋಗಬೇಕು, ಫೋರ್ಟ್ ಒಳಗೆ ಹೋಗಬೇಕು. ಬಟ್ ಈಗೆಲ್ಲ ಕಡೆ ಕ್ಲೋಸ್ ಆಗಿರ್ತದೆ ಫೋರ್ಟ್ ಒಳಗೆ. ಸೊ ವಾಪಸ್ಸು ನೋಡೋಣ ಕೆಳಗಡೆ ಹೊರಗಡೆ ಹೋಗಿ ನೋಡೋಣ ಅಂತ ಬರ್ರಿ. ಫೋರ್ಟ್ಗೆ ಹೋಗಿ ನಮ್ಮ ಮುಂಚೆ ಹೊರಗಡೆ ಹೋಗೋಣ ಫಸ್ಟ್. ಎಕ್ಸಿಟ್ ಭಯ್ಯ ಈಗ ಮಿನಿಟ್. ಇಲ್ಲಿ ಒಳಗಡೆ ದರ್ಶನ ಮಾಡಿ ಹೊರಗೆ ಬಂದ್ಕೊಳ್ಳೇ ನಿಮ್ಗೆ ಇಲ್ಲಿ ದ ಗುಡ್ ಲಸ್ಸಿ ಸಿಗ್ತದೆ. ಚಲೋ ಲಸ್ಸಿ ಇದೆ. ಸೊ ಇಲ್ಲೇ ಮಾಡ್ತಾರೆ, ಎದುರುಗಡೆ ನೋಡ್ಬೋದು. ಸೊ ಲಸ್ಸಿ ಕುಡೀರಿ, ಸ್ವಲ್ಪ ಥಂಡಾಗ್ರಿ, ಮತ್ತು ಬೇರೆ ಲೊಕೇಶನ್ ನೋಡೋಣ ಬರ್ರಿ. ಲಸ್ಸಿ ನೋಡೋಣ ಹೆಂಗದ ಅಂತೇಳಿ.